ನೀನ್ ಜೈಲ್ಗೆ ಹೋಗಿ ಬಂದೆ ನಾನು ಹೋಗಿದ್ನಾ, ನಾನು ರೇಪ್ ಮಾಡಿದ್ನಾ, ಲಂಚ ಹೊಡೆದಿದ್ನಾ, ಯಾವ್ದಾರು ಮಂಚದ ಕೇಸಲ್ಲಿ ತಗಲಾಕೊಂಡಿದ್ನಾ? ಏನಿಲ್ಲ, ನನ್ನ ಜೈಲ್ ಕಳಿಸಿದ್ರಿ ನೀವು. ಸ್ನೇಹಿತರೆ, ಡಿಕೆ ಶಿವಕುಮಾರ್ ಕರ್ನಾಟಕದ ಉಪಮುಖ್ಯಮಂತ್ರಿಗಳು. ಇವರು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಸಾವಿರಾರು ಕೋಟಿ ಆಸ್ತಿ ಮಾಡಿ ಕರ್ನಾಟಕದ ಶ್ರೀಮಂತ ರಾಜಕಾರಣಿಯಾಗಿದ್ದು ಹೇಗೆ? ಇವರನ್ನ ಕನಕಪುರದ ಬಂಡೆ ಎಂದು ಯಾಕೆ ಕರೀತಾರೆ? ಡಿಕೆ ಶಿವಕುಮಾರ್ ಅಂಡರ್ ವರ್ಲ್ಡ್ ಡಾನ್ ಆದ ಕೊತ್ವಾಲ್ ರಾಮಚಂದ್ರರವರ ಜೊತೆಗಿದ್ದ ಸಂಬಂಧವಾದ್ರೂ ಏನು ಗೊತ್ತಾ? ಯಾವಾಗ್ಲೂ ಡಿಕೆ ಶಿವಕುಮಾರ್ಗೂ ದೇವೇಗೌಡರ ಕುಟುಂಬಕ್ಕೂ ಗುದ್ದಾಟ ಯಾಕೆ? ಡಿಕೆ ಶಿವಕುಮಾರ್ ಅವರು ನೀಲಿ ಚಿತ್ರಗಳನ್ನ ತೋರಿಸಿ ಹಣವನ್ನ ಮಾಡ್ತಿದ್ರ? ಇನ್ನು ಡಿಕೆ ಶಿವಕುಮಾರ್ಗೂ ಲಕ್ಷ್ಮೀ ಹೆಬ್ಬಾಳ್ಕರ್ಗೂ ಇರುವ ಸಂಬಂಧವಾದ್ರೂ ಏನು? ಎಲ್ಲಾ ವಿವರವನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಸ್ಕಿಪ್ ಮಾಡದೆ ಕೊನೆಯವರೆಗೂ ತಪ್ಪದೆ ವಿಡಿಯೋವನ್ನ ನೋಡಿ. ಅದಕ್ಕೂ ಮುನ್ನ ಜನರ ಸಾವಿರಾರು ಕೋಟಿ ಹಣವನ್ನ ಕೊಳ್ಳೆ ಹೊಡೆದ ಎಲ್ಲಾ ರಾಜಕಾರಣಿಗಳ ಮನೆಯ ಮೇಲೂ ಇಡೀ ದಾಳಿ ಮಾಡಿ ಆಸ್ತಿಯನ್ನ ಸರ್ಕಾರ ಮುಟ್ಟುಗೋಲು ಹಾಕೋಬೇಕು ಅಂತ ನಿಮ್ಗೆ ಕೂಡ ಅನ್ಸಿದ್ರೆ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ. ಹಾಗೂ ಡಿಕೆ ಶಿವಕುಮಾರ್ ಅವರು ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿಗಳು ಆಗೋಕೆ ನಿಮ್ಮ ಬೆಂಬಲವಿದೆಯಾ? ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ, ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಸ್ನೇಹಿತರೆ, ನೀವೆಲ್ಲ ಕಷ್ಟಪಟ್ಟು ಜೀವನವಿಡೀ ಸಂಪಾದಿಸಿದ್ರು ಕೂಡ ಒಂದೇ 1 ಕೋಟಿ ರೂಪಾಯಿ ದುಡಿಯೋದು ಕಷ್ಟ. ಆದ್ರೆ 2004ರಲ್ಲಿ ಡಿಕೆ ಶಿವಕುಮಾರ್ ಅವರ ಆಸ್ತಿ ಕೇವಲ 7 ಕೋಟಿ ರೂಪಾಯಿ ಇತ್ತು. ಆದ್ರೆ ಈಗ 20 ವರ್ಷದಲ್ಲಿ ಅದು 1413 ಕೋಟಿ ರೂಪಾಯಿ ಆಗಿದೆ. ಹೌದು ಸ್ನೇಹಿತರೆ, 7 ಕೋಟಿಯಿಂದ 1413 ಕೋಟಿ. ಇಷ್ಟೆಲ್ಲ ಒಬ್ಬ ರಾಜಕಾರಣಿ ಅಥವಾ ಡಿಕೆ ಶಿವಕುಮಾರ್ ಅವರು ದುಡಿದಿದ್ದು ಹೇಗೆ ಅನ್ನುವ ಮುಂಚೆ ಅವರ ಹಿನ್ನೆಲೆಯನ್ನ ತಿಳಿದುಕೊಳ್ಬೇಕು. ಅದಕ್ಕಾಗಿ ಅವರ ಲೈಫ್ ಸ್ಟೋರಿ ನಿಮಗಾಗಿ. ಡಿಕೆ ಶಿವಕುಮಾರ್ ಅಂದ್ರೆ ಪೂರ್ಣ ಹೆಸರು ದೊಡ್ಡಾಲಹಳ್ಳಿ ಕೆಂಪೇಗೌಡ ಶಿವಕುಮಾರ್ ಅವರು. ಇವರು ಹುಟ್ಟಿದ್ದು 1962ರ ಮೇ 15ರಂದು ಅಂದಿನ ಮೈಸೂರು ರಾಜ್ಯದ ಬೆಂಗಳೂರು ಜಿಲ್ಲೆಯ ಕನಕಪುರದಲ್ಲಿ. ನಂತರ ಕನಕಪುರ ರಾಮನಗರ ಜಿಲ್ಲೆಗೆ ಸೇರ್ತು. ಸೊ ಡಿಕೆ ಶಿವಕುಮಾರ್ ಅವರು ಕನಕಪುರದವರಾದ್ರೂ ಕೂಡ ಮೂಲ ಬೆಂಗಳೂರು ಜಿಲ್ಲೆ ಅನ್ನೋದು ಗಮನಾರ್ಹ. ಇವರ ತಂದೆ ಹೆಸರು ಕೆಂಪೇಗೌಡ ಮತ್ತು ತಾಯಿಯ ಹೆಸರು ಗೌರಮ್ಮ. ಡಿಕೆ ಸುರೇಶ್ ಇವರಿಗೆ ತಮ್ಮನಾದ್ರೆ ಡಿಕೆ ಪದ್ಮ ಅವರು ಇವರ ತಂಗಿ. ಇವರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು. 1977ರಲ್ಲಿ ಬೆಂಗಳೂರಿನ ವಿದ್ಯಾವರ್ಧಕ ಹೈಸ್ಕೂಲ್ನಲ್ಲಿ ತಮ್ಮ SSLCಯನ್ನ ಮುಗಿಸ್ತಾರೆ. ನಂತರ ಬೆಂಗಳೂರಿನ HKES ಶ್ರೀ ವೀರೇಂದ್ರ ಪಾಟೀಲ್ PU ಕಾಲೇಜ್ನಲ್ಲಿ 1980ರಲ್ಲಿ PUCಯನ್ನ ಮುಗಿಸ್ತಾರೆ. ಬೆಂಗಳೂರಿನ SJRC ಕಾಲೇಜ್ನಲ್ಲಿ ಡಿಗ್ರಿಯನ್ನ ಮುಗಿಸಿದ್ರು. ಕಾಲೇಜ್ನಲ್ಲಿ ಸ್ಟೂಡೆಂಟ್ ಪಾಲಿಟಿಕ್ಸ್ನಲ್ಲಿ ಸಕ್ರಿಯರಾಗಿದ್ರು ಡಿಕೆ ಶಿವಕುಮಾರ್ ಅವರು. ಕಾಂಗ್ರೆಸ್ ಪಕ್ಷದ ವಿದ್ಯಾರ್ಥಿ ಘಟಕವಾದ NSUI ಸೇರಿದ್ರು. ಆನಂತರ ಅಷ್ಟೇ ಅಲ್ಲದೆ ಕ್ರೀಡಾಪಟು ಆಗಿದ್ದ ಡಿಕೆ ಶಿವಕುಮಾರ್ ಅವರು ವಿವಿಧ ಕ್ರೀಡೆಗಳಲ್ಲಿ ತಮ್ಮ ಕಾಲೇಜ್ನ ಪ್ರತಿನಿಧಿಸುತ್ತಿದ್ದರು. ಡಿಕೆ ಶಿವಕುಮಾರ್ ಅವರಿಗೆ ಕಾಲೇಜ್ ದಿನಗಳಲ್ಲೇ ಬೆಂಗಳೂರಿನ ಅಂಡರ್ ವರ್ಲ್ಡ್ ಡಾನ್ ಆದ ಕೊತ್ವಾಲ್ ರಾಮಚಂದ್ರರವರ ಜೊತೆ ಲಿಂಕ್ ಇತ್ತು. ಇನ್ನು ಡಿಕೆ ಶಿವಕುಮಾರ್ ಅವರಿಗೆ ರಾಜಕೀಯ ಗುರು ಅಂದ್ರೆ LN ಮೂರ್ತಿ ಅವರು. ಇತ್ತೀಚೆಗಷ್ಟೇ ಈ ಬಗ್ಗೆ ಅವರೇ ಹೇಳಿದ್ರು. ಅವರ ಪ್ರಕಾರ ಡಿಕೆ ಶಿವಕುಮಾರ್ಗೆ ಎದೆ ಉಬ್ಬಿಸಿ ನಡೆಯುವಂತ ಅಭ್ಯಾಸವಂತೆ. ಇದು ಆಗಿನ ರೌಡಿಗಳಿಗೆ ಆಗ್ತಿರ್ಲಿಲ್ವಂತೆ. ಅವರು ಡಿಕೆ ಶಿವಕುಮಾರ್ ಅವರ ತಲೆ ಮೇಲೆ ಹೊಡಿತಿದ್ರಂತೆ. ಅಳ್ತಾ ಬರ್ತಿದ್ರಂತೆ ಡಿಕೆ ಶಿವಕುಮಾರ್ ಅವರು. LN ಮೂರ್ತಿ ಅವರ ಹತ್ರ ಕಂಪ್ಲೇಂಟ್ಸ್ ಅನ್ನ ಹೇಳ್ತಿದ್ರಂತೆ. ಆಗ LN ಮೂರ್ತಿ ಅವರು ಅವರಿಗೆಲ್ಲ ನಾನು ಬುದ್ಧಿವಾದ ಹೇಳ್ತೀನಿ ಅಂತಿದ್ರಂತೆ. ಇನ್ನು LN ಮೂರ್ತಿ ಅವರು ಇಲ್ಲದಿದ್ದಾಗ ಕೊತ್ವಾಲ್ ರಾಮಚಂದ್ರ ಅವರ ಬಳಿ ಡಿಕೆ ಶಿವಕುಮಾರ್ ಅವರು ಹೇಳ್ಕೊಳ್ತಿದ್ರಂತೆ. ಆಗ ಆಯ್ತು, ಅವರಿಗೆಲ್ಲ ನಾನು ಬುದ್ಧಿ ಹೇಳ್ತೀನಿ, ನೀನ್ ಸ್ವಲ್ಪ ಗಾಡಿ ಒರೆಸು ಅಂದಾಗ ಡಿಕೆ ಶಿವಕುಮಾರ್ ಅವರು ಗಾಡಿ ಒರೆಸೋ ಕೆಲಸವನ್ನ ಮಾಡ್ತಿದ್ರಂತೆ. ಕಾಲೇಜ್ ದಿನಗಳಲ್ಲೇ ಡಿಕೆ ಶಿವಕುಮಾರ್ ಶ್ರೀಗಂಧ ಗಾಂಜಾ ವ್ಯವಹಾರವನ್ನ ಮಾಡ್ತಿದ್ರು ಮತ್ತು ರೂಮ್ನಲ್ಲಿ ತಂದಿಡ್ತಿದ್ರು ಅಂತ LN ಮೂರ್ತಿ ಅವರೇ ಹೇಳಿದ್ದಾರೆ. ಈ ಕಾರಣಕ್ಕೆ ಡಿಕೆ ಶಿವಕುಮಾರನ್ನ ಕೊತ್ವಾಲ್ ರಾಮಚಂದ್ರರವರ ಶಿಷ್ಯ ಅಂತ ಕೂಡ ಕರೀತಾರೆ. ಇದರ ಬಗ್ಗೆ ಡಿಕೆ ಶಿವಕುಮಾರ್ಗೆ ಪ್ರಶ್ನೆ ಮಾಡಿದ್ರೆ, ನಾನು ಅವರ ಶಿಷ್ಯ ಅನ್ನೋಕೆ ಏನ್ ದಾಖಲೆ ಇದೆ? ನನ್ನ ಜೀವನದಲ್ಲಿ ತುಂಬಾ ಜನ ಬಂದು ಹೋಗಿದ್ದಾರೆ, ತಪ್ಪೇನಿದೆ ಅಂತ ಕೂಡ ಹೇಳ್ತಾರೆ. 1985ರ ವಿಧಾನಸಭಾ ಚುನಾವಣೆಯಲ್ಲಿ ಸಾತ್ನೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಯುವಕ ಡಿಕೆ ಶಿವಕುಮಾರ್ ಪಾಲಾಯಿತು. ಆಗ ಡಿಕೆಶಿಗೆ 23 ವರ್ಷ ವಯಸ್ಸು. ಇವರಿಗೆ ಎದುರಾಳಿಯಾಗಿದ್ದು 52 ವರ್ಷದ ದೇವೇಗೌಡರು. ಜನತಾ ಪಕ್ಷದ ದೇವೇಗೌಡರು ಹಾಸನದ ಹೊಳೆನರಸೀಪುರ ಕ್ಷೇತ್ರದ ಜೊತೆಗೆ ಸಾತನೂರು ಕ್ಷೇತ್ರದಲ್ಲೂ ಕೂಡ ನಿಂತಿದ್ರು ಮತ್ತು ಡಿಕೆ ಶಿವಕುಮಾರ್ ಅವರು 2ನೇ ಸ್ಥಾನವನ್ನ ಪಡೆದ್ರು. ಇದರಿಂದ ಕಾಂಗ್ರೆಸ್ ನಾಯಕರು ಡಿಕೆ ಶಿವಕುಮಾರ್ನ ಗುರುತಿಸುವಂತಾಯಿತು. ಅಂದ್ರೆ ದೇವೇಗೌಡರು ಈ ಒಂದು ಎಲೆಕ್ಷನ್ ನಲ್ಲಿ ಗೆದ್ರು. ಹೀಗಾಗಿ ಡಿಕೆ ಶಿವಕುಮಾರ್ ವರ್ಸಸ್ ದೇವೇಗೌಡರ ಫ್ಯಾಮಿಲಿ ಜೊತೆ ಫೈಟ್ ಶುರುವಾಯಿತು. 1989ರಲ್ಲಿ ಎಲೆಕ್ಷನ್ಸ್ನಲ್ಲೂ ಸಾತನೂರು ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಡಿಕೆ ಶಿವಕುಮಾರ್ಗೆ ಸಿಕ್ತು. ಈ ಸಲ ಎದುರಾಳಿಯಾಗಿದ್ದು ಜನತಾ ಪಾರ್ಟಿಯಿಂದ UK ಸ್ವಾಮಿ ಅನ್ನುವರು. ದೇವೇಗೌಡರು ಈ ಸಲ ಹೊಳೆನರಸೀಪುರ ಜೊತೆಗೆ ಕನಕಪುರದಲ್ಲಿ ನಿಂತಿದ್ರು. 2 ಕಡೆ ಸೋತ್ ಹೋದ್ರು ದೇವೇಗೌಡರು. ಬಟ್ ಡಿಕೆ ಶಿವಕುಮಾರ್ ಅವರು ಸಾತ್ನೂರಿನಲ್ಲಿ
UK ಸ್ವಾಮಿ ಅವರನ್ನ ಸೋಲಿಸಿ ಮೊದಲ ಬಾರಿಗೆ MLA ಆದರು. ಇನ್ನು ಕಾಂಗ್ರೆಸ್ ಗೆದ್ದು ಅಧಿಕಾರಕ್ಕೆ ಬಂತು. 1990ರಿಂದ 92ರವರೆಗೆ ಸಚಿವರಾಗಿದ್ದರು DK ಶಿವಕುಮಾರ್ ಅವರು. 1994ರಲ್ಲಿ DK ಶಿವಕುಮಾರ್ಗೆ ಕಾಂಗ್ರೆಸ್ ಟಿಕೆಟ್ ಮಿಸ್ ಆಗೋಯ್ತು. ಸೊ ಹಾಗಾಗಿ ಸ್ವತಂತ್ರವಾಗಿ ನಿಂತು ಗೆದ್ರು. ನಂತರ DK ಶಿವಕುಮಾರ್ ಅವರು SM ಕೃಷ್ಣರಿಗೆ ತುಂಬಾನೇ ಹತ್ತಿರವಾದ್ರು. ಆಗ DK ಶಿವಕುಮಾರ್ ಮಿನಿಸ್ಟರ್ ಆದ್ರು. 2002ರಲ್ಲಿ DK ಶಿವಕುಮಾರ್ ವರ್ಸಸ್ HD ದೇವೇಗೌಡರ ಜೊತೆಗೆ ಫೈಟ್ ಆಯಿತು. ಕೊನೆಗೂ ದೇವೇಗೌಡರು ಗೆದ್ದೆ ಬಿಟ್ರು. ಅವರು ಗೆದ್ದು ಬೀಗಿದ್ರು. 2004ರಲ್ಲಿ ದೇವೇಗೌಡರ ವಿರುದ್ಧ ಮತ್ತೆ ಸೇಡನ್ನ ತೀರಿಸಿಕೊಂಡ್ರು DK ಶಿವಕುಮಾರ್ ಅವರು. 1985 ಮತ್ತು 2002ರಲ್ಲಿ DK ಶಿವಕುಮಾರ್ ಅವರು ದೇವೇಗೌಡರ ವಿರುದ್ಧ ಸೋತಿದ್ರಲ್ಲ. ಹಾಗಾಗಿ ಈ ಸಲ DK ಶಿವಕುಮಾರ್ ಅವರು ಕನಕಪುರದಲ್ಲಿ ದೇವೇಗೌಡರ ವಿರುದ್ಧ ಪತ್ರಕರ್ತೆಯಾದ ತೇಜಸ್ವಿನಿ ಅವರನ್ನ ನಿಲ್ಲಿಸಿ ಗೆಲ್ಲಿಸಿದ್ರು. ಅವರ ಪ್ಲಾನ್ ಕೂಡ ವರ್ಕೌಟ್ ಆಯಿತು. ಇನ್ನು 2006ರಲ್ಲಿ DKಶಿ ಅವರನ್ನ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಲಾಯಿತು. ಆಗ 2006ರಲ್ಲಿ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿಯಲ್ಲಿ MA ಇನ್ ಪೊಲಿಟಿಕಲ್ ಸೈನ್ಸ್ ಮಾಡಿದ್ರು DK ಶಿವಕುಮಾರ್ ಅವರು. 2008ರಲ್ಲಿ ಕನಕಪುರದಲ್ಲಿ DK ಶಿವಕುಮಾರ್ ಅವರು ಜಯಬೇರಿ KPCC ಕಾರ್ಯಾಧ್ಯಕ್ಷರಾದ್ರು DK ಶಿವಕುಮಾರ್ ಅವರು. 2013ರಲ್ಲಿ ಸಿದ್ದರಾಮಯ್ಯನವರು CM ಆದ್ರು. ಆಗ DK ಶಿವಕುಮಾರ್ ಅವರು ಮಂತ್ರಿಯಾದ್ರು. ನಂತರ 2014ರಿಂದ 2018ರವರೆಗೆ ಇಂಧನ ಸಚಿವರಾದರು DK ಶಿವಕುಮಾರ್ ಅವರು. 2017ರಲ್ಲಿ DK ಶಿವಕುಮಾರ್ ಅವರ ಮೇಲೆ IT ರೇಡ್ ನಡೀತು. 67 ಕಡೆಗಳಲ್ಲಿ 300 ಅಧಿಕಾರಿಗಳು 80 ಗಂಟೆಗಳ ಕಾಲ ರೇಡ್ ಮಾಡಿದ್ರು. ದಾಳಿ ವೇಳೆ 300 ಕೋಟಿ ಅಕ್ರಮ ಆಸ್ತಿ ಪತ್ತೆ ಅಂತ ವರದಿ ಕೂಡ ಆಯಿತು. 2018ರಲ್ಲಿ ಮತ್ತೆ ಮಿನಿಸ್ಟರ್ ಆದ್ರು DK ಶಿವಕುಮಾರ್ ಅವರು. ಸರ್ಕಾರ ಉಳಿಸಿಕೊಳ್ಳಲು ಭಾರೀ ಸರ್ಕಸ್ ಮಾಡಿದ್ರು, ಆದರೆ ಅದು ಆಗಲಿಲ್ಲ. 2019ರಲ್ಲಿ DK ಶಿವಕುಮಾರ್ ಅವರು ಅರೆಸ್ಟ್ ಆದ್ರು. ಅಕ್ರಮ ಹಣ ವರ್ಗಾವಣೆ ಕೇಸ್ನಡಿ ED ರವರು DK ಶಿವಕುಮಾರ್ ಅವರನ್ನ ಅರೆಸ್ಟ್ ಮಾಡಿದ್ರು. ದೆಹಲಿಯ ತಿಹಾರ್ ಜೈಲ್ಗೆ ಇವರನ್ನ ಹಾಕಲಾಯಿತು. 50 ದಿನಗಳ ಬಳಿಕ ಜಾಮೀನಿನ ಮೇಲೆ ರಿಲೀಸ್ ಆದ್ರು DKಶಿ ಅವರು. 2020ರಲ್ಲಿ ಇವರಿಗೆ ಸಿಕ್ತು KPCC ಅಧ್ಯಕ್ಷ ಪಟ್ಟ. 2023ರಲ್ಲಿ DCM ಆದ್ರು. ಇನ್ನು ಮದುವೆ ವಿಚಾರಕ್ಕೆ ಬರೋದಾದ್ರೆ DK ಶಿವಕುಮಾರ್ ಅವರು 1993ರಲ್ಲಿ ಉಷಾ ಎಂಬುವವರ ಜೊತೆ ಮದುವೆ ಆದ್ರು. ಇವರಿಗೆ 3 ಮಕ್ಕಳು, ಐಶ್ವರ್ಯ, ಆಭರಣ್ ಮತ್ತು ಆಕಾಶ್ ಅಂತ. ಆಸ್ತಿ ವಿಚಾರಕ್ಕೆ ಬರೋದಾದ್ರೆ ದೇಶದ ಶ್ರೀಮಂತ ಶಾಸಕರಲ್ಲಿ ಒಬ್ಬರೆನಿಸಿಕೊಂಡಿದ್ದಾರೆ DKಶಿ ಅವರು. 2008ರಲ್ಲಿ 75 ಕೋಟಿ ರೂಪಾಯಿಯಷ್ಟು ಆಸ್ತಿಯನ್ನ ಘೋಷಣೆ ಮಾಡ್ಕೊಂಡಿದ್ರು. 2013ರಲ್ಲಿ 250 ಕೋಟಿ ಅಂತ ಘೋಷಣೆಯನ್ನ ಮಾಡ್ಕೊಂಡಿದ್ರು ಮತ್ತು 2018ರಲ್ಲಿ 840 ಕೋಟಿ ಅಂತ ಘೋಷಣೆಯನ್ನ ಮಾಡ್ಕೊಂಡಿದ್ರು. ಆದ್ರೆ 2023ರಲ್ಲಿ ಕೇವಲ DKಶಿ ಅವರ ಆಸ್ತಿನೇ 1413 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಮಗಳ ಹೆಸರಿನಲ್ಲೂ ಕೂಡ 106 ಕೋಟಿ ಆಸ್ತಿ ಇದೆ. ಅಷ್ಟೇ ಅಲ್ಲದೆ DK ಶಿವಕುಮಾರ್ ಅವರ ಒಡೆತನದ ಇಂಟರ್ನ್ಯಾಷನಲ್ ಸ್ಕೂಲ್ ಕೂಡ ಇದೆ, ನ್ಯಾಷನಲ್ ಹಿಲ್ ವ್ಯೂ ಪಬ್ಲಿಕ್ ಸ್ಕೂಲ್. ಇದನ್ನ ಮಗಳೇ ನಡೆಸ್ಕೊಂಡು ಹೋಗ್ತಿದ್ದಾರೆ. ಮಗಳಾದ ಐಶ್ವರ್ಯರನ್ನು ಮಾಜಿ ಮುಖ್ಯಮಂತ್ರಿಗಳಾದ ದಿವಂಗತ SM ಕೃಷ್ಣರವರ ಮೊಮ್ಮಗನಿಗೆ ಮದುವೆ ಮಾಡಿಕೊಟ್ಟಿದ್ದಾರೆ. ಅಂದ್ರೆ ಕೆಫೆ ಕಾಫಿ ಡೇ ಓನರ್ ಸಿದ್ಧಾರ್ಥ್ ರವರ ಮಗನೇ DK ಶಿವಕುಮಾರ್ ಅವರ ಅಳಿಯ. ಇನ್ನು ಬೆಂಗಳೂರಿನಲ್ಲಿರುವ ಅನೇಕ ದೊಡ್ಡ ದೊಡ್ಡ ಮಾಲ್ಗಳು ಕೂಡ DK ಶಿವಕುಮಾರ್ ಅವರ ಹೆಸರಿನಲ್ಲಿದೆ. DK ಶಿವಕುಮಾರ್ ಅವರು ಬೆಂಗಳೂರಿನ ಯಾವುದೇ ಲೇಔಟ್ ತೋರಿಸಿದ್ರು ಕೂಡ ಆ ಲೇಔಟ್ಗಳಲ್ಲಿ ಇವರಿಗೆ ಸೈಟ್ಗಳಿವೆ. DK ಶಿವಕುಮಾರ್ ಅನ್ನು ಭಾರತದ 2ನೇ ಅತಿ ಶ್ರೀಮಂತ ರಾಜಕಾರಣಿ ಮತ್ತು ಕರ್ನಾಟಕದ ನಂಬರ್ 1 ಶ್ರೀಮಂತ ರಾಜಕಾರಣಿ ಅಂತ ಕೂಡ ಘೋಷಿಸಲಾಗಿದೆ. ಇನ್ನು ಇವರು ಘೋಷಣೆ ಮಾಡಿಕೊಂಡಿರೋದು 1413 ಕೋಟಿ ರೂಪಾಯಿಯಷ್ಟು ಆಸ್ತಿ. ಇನ್ನು ಘೋಷಿಸಿಕೊಳ್ಳದ ಆಸ್ತಿ 10,000 ಕೋಟಿಗೂ ಜಾಸ್ತಿ ಇದೆ ಅಂತ ಕೂಡ ಹೇಳ್ತಾರೆ. ಇನ್ನು ಸಾಮಾನ್ಯರಾಗಿದ್ದ DK ಶಿವಕುಮಾರ್ ಅವರು ಇಷ್ಟು ಆಸ್ತಿ ಮಾಡಿದ್ದು ಹೇಗೆ ಗೊತ್ತಾ? ಮಾಜಿ ಮುಖ್ಯಮಂತ್ರಿಗಳಾದ JDS ಪಕ್ಷದ ಕುಮಾರಸ್ವಾಮಿ ಅವರು ಹೇಳೋ ಪ್ರಕಾರ ರಾಜಕೀಯಕ್ಕೆ ಬರೋ ಮುಂಚೆ DK ಶಿವಕುಮಾರ್ ಅವರು ಟೆಂಟ್ಗಳಲ್ಲಿ ಬ್ಲೂ ಫಿಲ್ಮ್ ಅಂದ್ರೆ ನೀಲಿ ಚಿತ್ರಗಳನ್ನ ತೋರಿಸ್ತಿದ್ರು ಅಂತ. ಆಮೇಲೆ ಕನಕಪುರದ ಬಂಡೆಕಲ್ಲು ಕ್ರಷರ್ ಬಿಸ್ನೆಸ್ ಮಾಡಿ ಹಂತ ಹಂತವಾಗಿ ಬೆಳೆದ್ರು ಅಂತ. ರಾಜ್ಯದ ಸಂಪತ್ತನ್ನು ಲೂಟಿ ಮಾಡಿ ಈ ಮಟ್ಟಿಗೆ ಬೆಳೆದಿರೋದು ಎಂದು ಕುಮಾರಸ್ವಾಮಿ ಅವರು ಆರೋಪಿಸುತ್ತಾರೆ. ಆದರೆ DK ಶಿವಕುಮಾರ್ ಅವರು ಹೇಳೋದು ಅವರು ಅಗ್ರಿಕಲ್ಚರ್ ಅಂದ್ರೆ ವ್ಯವಸಾಯ ಮಾಡಿ ರಿಯಲ್ ಎಸ್ಟೇಟ್ ಮಾಡಿ ಇಷ್ಟೊಂದು ಹಣವನ್ನ ಸಂಪಾದಿಸಿದ್ದಾರೆ ಅಂತ ಖುದ್ದು DK ಶಿವಕುಮಾರ್ ಅವರೇ ಹೇಳ್ಕೊಂಡಿದ್ದಾರೆ. ಇನ್ನು ಎಲ್ಲಾ ಕಡೆ ಹರಿದಾಡುವ ಸುದ್ದಿ DK ಶಿವಕುಮಾರ್ಗೂ ಲಕ್ಷ್ಮಿ ಹೆಬ್ಬಾಳ್ಕರ್ಗೂ ಸಂಬಂಧವಿದೆ ಎಂದು ಗುಸುಗುಸು ಪಿಸುಪಿಸು ಎಲ್ಲಾ ಕಡೆ ಚರ್ಚೆಯಾಗಿದ್ದು ನಿಜ. ಯಾಕಂದ್ರೆ 2019ರಲ್ಲಿ DKಶಿ ಅವರ ಮೇಲೆ ED ದಾಳಿಯಾದಾಗ ಇವರು ಕೋಟ್ಯಾಂತರ ರೂಪಾಯಿ ಹಣವನ್ನು ಲಕ್ಷ್ಮಿ ಹೆಬ್ಬಾಳ್ಕರ್ ಜೊತೆ ವ್ಯವಹಾರವನ್ನ ಮಾಡಿರ್ತಾರೆ. ಆದ್ರೆ ಇದರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳೋದೇನೆಂದ್ರೆ ಇದು ಕೇವಲ ಬಿಸಿನೆಸ್ ವ್ಯವಹಾರ ಅಂತ. ಇನ್ನು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು 2013ರಲ್ಲಿ ಕೇವಲ KPCCಯ ಮಹಿಳಾ ಪ್ರೆಸಿಡೆಂಟ್ ಆಗಿದ್ರು. ಆದ್ರೆ ಈಗ ಕರ್ನಾಟಕದ ಪ್ರಭಾವಿ ಮಂತ್ರಿ ಆಗಿದ್ದಾರೆ. ಇದೆಲ್ಲವೂ ಕೂಡ DK ಶಿವಕುಮಾರ್ ಅವರ ಆಶೀರ್ವಾದದಿಂದಲೇ ಸಾಧ್ಯವಾಗಿದ್ದು ಎಂದು ಹಲವರ ಅಭಿಪ್ರಾಯವಾಗಿದೆ. ಒಟ್ನಲ್ಲಿ ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ ಎಂಬುದು ನಮ್ಮ ಅಭಿಪ್ರಾಯ. ಇನ್ನು DK ಶಿವಕುಮಾರ್ ಅವರಿಗೆ ತಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಇದೆ. ಆದರೆ ಅವರಿಗಿರುವ ಏಕೈಕ ಆಸೆ ಅಂತಂದ್ರೆ ಅದು ಕರ್ನಾಟಕದ ಮುಖ್ಯಮಂತ್ರಿ ಆಗೋ ಉದ್ದೇಶ. ನಿಮ್ಗೇನ್ ಅನ್ಸುತ್ತೆ ಸ್ನೇಹಿತರೆ? DK ಶಿವಕುಮಾರ್ ಅವರು ಕರ್ನಾಟಕದ ಮುಖ್ಯಮಂತ್ರಿಗಳಾದ್ರೆ
ಒಳ್ಳೆಯ ಆಡಳಿತ ನೀಡ್ತಾರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.